ಫಸ್ಟ್ ಸಾರಿ ಖುದ್ಬಾನಲ್ಲಿ ಹೇಳಿದೆ, ವತ್ತಖದ ಇಬ್ರಾಹಿಮ ಖಲೀಲ. ಹಜರತ್ ಇಬ್ರಾಹಿಂ ಅಸ್ಸಲಾಂ ಅಲ್ಲಾಹನ ಗೆಳರಾಗಿ ಬಂದಿದ್ದಾರೆ. ಇಬ್ರಾಹಿಂ ಮೇರಾ ದೋಸ್ತ್ ಹೈ, ಮೇರಾ ಖಲೀಲ್ ಹೈ. ನಾವು ರಂಜಾನ್ ನಲ್ಲಿ ಅಸ್ಸಲಾತು ವಸ್ಸಲಾಮು ಅಲೈಕ್ ಯಾ ಹಜರತ್ ಇಬ್ರಾಹಿಂ ಖಲೀಲುಲ್ಲಾಹ್. ಖಲೀಲುಲ್ಲಾಹ್ ಅಲ್ಲಾಹನ ಖಲೀಲ್, ಅಲ್ಲಾಹನ ಗೆಳೆಯರು. ಇಬ್ರಾಹಿಂ ಖಲೀಲುಲ್ಲಾಹ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ದಾರಿಯಲ್ಲಿ ಹೋಗ ಕುಂತಿದ್ರು. ಹೋಗೋ ಸಂದರ್ಭದಲ್ಲಿ ಕಬ್ರಸ್ತಾನ್ಗೆ ನೋಡಿದ್ರು. ಕಬ್ರಸ್ತಾನಲ್ಲಿ ಎಷ್ಟೋ ಕಬ್ರುಗಳಿದೆ, ಸಮಾಧಿಗಳಿದೆ. ನೋಡಿದ ನಂತರ ಅಲ್ಲಾಹನ ಕಡೆ ಪ್ರಶ್ನೆ ಮಾಡಿದ್ರು. ಕುರಾನ್ ನಲ್ಲಿ ಜಿಕ್ರ್ ಇದರ ಬಗ್ಗೆ ಈ ವಾಕ್ಯ ಏನಿದೆ ಕುರಾನ್ ನಲ್ಲಿ ಬಂದಿದೆ. ಟೀಕೆ ಪ್ರಶ್ನೆ ಮಾಡಿದ್ರು. ವಿಚಿತ್ರ, ಯಾ ಅಲ್ಲಾ ಇಷ್ಟು ಜನರು ಸಾವು ಹೊಂದಿದಾರ, ಯಾ ಅಲ್ಲಾ ಇಷ್ಟು ಜನರು ಸತ್ತಿದಾರ, ಕಯಾಮತ್ ತನಕ ಜನರು ಮಣ್ಣಿನ ಒಳಗೆ ಮಲಗಬೇಕು ಮತ್ತು ಕಯಾಮತ್ ಆಗಿದ ನಂತರ ಅಲ್ಲ ಈ ಜನರಿಗೆ ನೀ ಹೇಗೆ ಬಸ್ತೀಯ, ಇವ್ರಿಗೆ ಮತ್ತು ಇವ್ರ ಒಳಗೆ ಜೀವ ಹೇಗೆ ಆಗ್ತೀಯ ಅಲ್ಲ ನೀನು? ಎಲ್ಲ ನನ್ಗೆ ಇದ್ರ ಮೇಲೆ ವಿಶ್ವಾಸ ಇಲ್ಲ. ಹೇಳಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹುಕ್ಮ್ ಕೊಟ್ಟ, ಇಬ್ರಾಹಿಂ ಏಕೆ ನನ್ನ ಮೇಲೆ ವಿಶ್ವಾಸ ಇಲ್ಲ, ನನ್ನ ಮೇಲೆ ನಂಬಿಕೆ ಇಲ್ಲ? ಇದೇ ಅಲ್ಲ, ಆದ್ರೆ ನಾನು ನನ್ನ ಕಣ್ಣಿನ ನೋಡ್ಬೇಕು ಯಾ ಅಲ್ಲಾ, ನನ್ನ ಕಣ್ಣಿನ ನಾನು ನೋಡ್ಬೇಕು ಯಾ ಅಲ್ಲಾ, ನನಗೆ ತೋರಿಸಿ ಅಲ್ಲಾ. ಅಲ್ಲಾಹನ ಪ್ರವಾದಿಗಳು ಹಲವಾರು ಪ್ರಶ್ನೆ ಮಾಡ್ತಿದ್ರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಪ್ರವಾದಿಗಳಿಗೆ ಏನಿದೆ ಕರಿಷ್ಮಾ ಮುಜಿಜಾ ತೋರಿಸ್ತಿದ್ದ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮೂಸಾ ಅಲೈಹಿಸ್ಸಲಾಂ ಅದೇ ರೀತಿ ಇದೆ. ಹಜರತ್ ಮೂಸಾ ಅಲೈಹಿಸ್ಸಲಾಂ ಕುಹಿತುರ್ ಗುಡ್ಡಲ್ಲಿ ಹೋಗಿ ಪ್ರಶ್ನೆ ಮಾಡ್ತಿದ್ರಿ, ಅಲ್ಲಾ ನಾನ್ ನಿನ್ಗೆ ನೋಡ್ಬೇಕು, ನಿನ್ನನ್ನ ನೋಡ್ಬೇಕು ಒಂದು ಸಾರಿ ಅಲ್ಲ. ಮೂಸಾ ಸೂರ್ಯಗೆ ನೋಡು, ಸೂರ್ಯಗೆ ನೋಡೋದು ನಿನ್ ಕಡೆ ಯೋಗ್ಯತೆ ಶಕ್ತಿ ಇದ್ದರೆ ನನ್ಗೆ ನೀನ್ ನೋಡ್ತೀಯ, ಇಲ್ಲಾಂದ್ರೆ ನೋಡೋದಿಲ್ಲ. ಹಜರತ್ ಮೂಸಾ ಅಲೈಹಿಸ್ಸಲಾಂ ಮೊದಲೇ ದೃಷ್ಟಿ ಸೂರ್ಯ ಮೇಲೆ ಹಾಕಿದ್ರು, ನೋಡೋದಕ್ಕೆ ಯಾರಿಗಿಲ್ಲ. ಇವತ್ತು ನಮಗೆ ನೋಡಕ್ ಐತಿ ಶಕ್ತಿ. ಈಗ ನೋಡ್ರಿ 1 ಗಂಟೆಗೆ ಹೋಗಿ ನೋಡ್ರಿ ನೀವು, ಸೂರ್ಯ ಕಠಿಣ ಬಿಸಿಲಲ್ಲಿ ಕಣ್ಣು ಸರಿಯಾಗಿ ನಿಂದಿರೋದಿಲ್ಲ, ನಂದು ಎಕ್ದಮ್ ಡೇಂಜರ್ ಬ್ಯಾರೆ ರೀತಿ ಕಾಣ್ತದೆ. ಯಾ ಅಲ್ಲಾ ನನಗೆ ಹೇಳ್ತಿಲ್ಲ ಅಲ್ಲ, ಆದ್ರೆ ನಾನು ನಿನ್ನನ್ನು ನೋಡ್ಬೇಕು, ಇದು ಸೂರ್ಯನ ನಿನ್ಗೆ ನಾನು ನೋಡ್ಬೇಕು. ಅದರ ಬಗ್ಗೆ ಕುರಾನ್ ನಲ್ಲಿ ಇದೆ. ಮೂಸಾ ಅಲೈಹಿಸ್ಸಲಾಂ ಬಗ್ಗೆ ನಾನು ಇನ್ಶಾಲ್ಲಾ ಮತ್ತು ಸಮಸ್ಯೆಗೆ ಹೇಳ್ತೇನೆ. ಹಜರತ್ ಇಬ್ರಾಹಿಂ ಪ್ರಶ್ನೆ ಮಾಡಿದ್ರು ಇಬ್ರಾಹಿಂ ಅಸ್ಸಲಾಂ, ಯಾ ಅಲ್ಲಾ ನಾನು ನೋಡ್ಬೇಕು. ಇಬ್ರಾಹಿಂ 4 ಪಕ್ಷಿಗೆ ತಗೋ, ಇಬ್ರಾಹಿಂ 4 ಪಕ್ಷಿಗೆ ಕರೆಸು ನೀನು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು, ಯಾ ಅಲ್ಲಾ ಪಕ್ಷಿಗೆ ನಾನ್ ಕರಿಬೇಕು, ಕದಿದೆ ಬರುತ್ತದೆಯಾ ಅಲ್ಲ? ಇಬ್ರಾಹಿಂ ಕರೆಯೋದು ನಿನ್ನ ಕೆಲಸ, ಕಳಿಸೋದು ನನ್ನ ಕೆಲಸ ಇದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನ್ ಹೇಳ್ದ, ಇಬ್ರಾಹಿಂ ಕರಿ ನೀನು ಪಕ್ಷಿಗಳಿಗೆ, ಕರೆಯೋದು ನಿನ್ನ ಕೆಲಸ ಇದೆ, ಕಳಿಸೋದು ನನ್ನ ಕೆಲಸ ಇದೆ. ಪ್ರೀತಿಯ ಸಹೋದರರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಮಾತು ಕೇಳಿ ಏನ್ ಮಾಡಿದ್ರು, 4 ಪಕ್ಷಿಗಳು ಸಮೀಪ ಬಾರಿ. ಆ 4 ಪಕ್ಷಿಗಳಂದ್ರೆ ಹೆಸರು ತಗೊಂಡು ಹೇಳಿಲ್ಲ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಪಕ್ಷಿಗಳಿಗೆ ಸಮೀಪ ಕರ್ಕೋ, ಪಕ್ಷಿಗಳಿಗೆ ಕರಿ ಅಂತ ಕರೀದ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ 4 ಪಕ್ಷಿಗಳಿಗೆ ಕರೆಸಿದ್ರು. ಮೊದಲೇ ಪಕ್ಷಿ ಹೆಸರು ಏನಿದೆ, ಕಾಗೆ, ಕವ್ವಾ, ಕಾಗಿದೆ. ಎರಡನೇ ಪಕ್ಷಿ ಕಬೂತರ್, जिसे पारीवाला बोला है, पारीवाला. ಮೂರನೇ ಪಕ್ಷಿ ಹುಂಜ, ಮುರ್ಗಾ. 4ನೇ ಪಕ್ಷಿ ನವಿಲು, ಮೋರ್. ಇದು 4 ಪಕ್ಷಿಗಳು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಗೊಂಡು ಸಂದೇಶ ಬಂದಿದ್ದು, ಇಬ್ರಾಹಿಂ 4 ಪಕ್ಷಿಗಳಿಗೆ ತಗೋ. ಇದು 4 ಬಿಟ್ಟು ಬೇರೆ ತಗೋಬೇಕಾಗಿತ್ತು ಇವರು, ಇದೇ 4 ಇದಕ್ಕೆ ತಗೊಂಡ್ರು. ಹುಂಜ, ನವಿಲು, ಕಾಗೆ, ಪಾರಿವಾಳನೇ ಇದಕ್ಕೆ ತಗೊಂಡ್ರು. ಅಲ್ಲಾಹನ ಸೂಫಿ ಸಂತರು ಇದರ ಅರ್ಥ ಬ್ಯಾರೆ ರೀತಿ ಹೇಳಿದ್ದಾರೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ನೋಡೋರಿದ್ರು ಹೇಗೆ ಪಕ್ಷಿಗಳಿಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಗೊಂಡ್ರು. ಯಾ ಅಲ್ಲಾಹ್ ನಾನು ಏನ್ ಮಾಡ್ಬೇಕು, ಪಕ್ಷಿಗಳು ಬಂದಿದೆಯಾ ಅಲ್ಲಾಹ್ ನಾನು ಏನ್ ಮಾಡ್ಬೇಕು? ಇಬ್ರಾಹಿಂ ಜಬೇವನ್ನು ಮಾಡು, ಜಬೇವನ್ನು ಮಾಡು. ಎಲ್ಲ ಜಬೆ ಮಾಡ್ಬೇಕು. ಇಬ್ರಾಹಿಂ ಜಬೇವನ್ನು ಮಾಡು. ಆ 4 ಪಕ್ಷಿಗಳಿಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಜಬೆ ಮಾಡಿದ್ರು. ಇಬ್ರಾಹಿಂ ಆ 4 ಪಕ್ಷಿಗಳಿನ ಮಾಂಸ ಏನಿದೆ ಎಲ್ಲ ಮಿಕ್ಸ್ ಮಾಡು, ಖೈಮಾ ಮಾಡಿ ಎಲ್ಲ ಮಿಕ್ಸ್ ಮಾಡು. 4 ಪಕ್ಷಿನ ಪ್ರಾಣಿಗಳ ಮಾಂಸ ಏನಿದೆ, ಆ ಪಕ್ಷಿದು ಏನು ಮಾಂಸ ಇದೆ ಎಲ್ಲ ಮಿಕ್ಸ್ ಮಾಡು. ಪ್ರೀತಿಯ ಸಹೋದರರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅದೇ ರೀತಿ ಆ 4 ಪಕ್ಷಿಗಳಿಗೆ ಜಬೆ ಮಾಡಿದ ನಂತರ ಅದರದ್ದು ಮಾಂಸ ತುಂಡು ಮಾಡಿ ಖೈಮಾ ಮಾಡಿ ಏನು ಮಿಕ್ಸ್ ಮಾಡಿದ್ರು. 4 ಪಕ್ಷಿದು ಮಿಕ್ಸ್ ಮಾಡಿದ್ರು. ಮಾಡಿದ್ರೆ ಅಲ್ಲಾಹ್ ನಾನು ಏನ್ ಮಾಡ್ಬೇಕು? ಇಬ್ರಾಹಿಂ ಹೋಗಿ ಸ್ವಲ್ಪ ಏನಿದೆ ಗುಡ್ಡನಲ್ಲಿ ಇಟ್ಟು ಬಾ, ಗುಡ್ಡದ ಮೇಲೆ ಇಟ್ಟು ಬಾ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿರೋ ಮಾತಿನ ಪ್ರಕಾರ ಹೋಗಿ ಆ ಮಿಕ್ಸ್ ಮಾಡಿರುವ ಒಂದು ಪ್ರಾಣಿದು ಬೇರೆ ಬೇರೆ ಇಲ್ಲ, 4 ಪ್ರಾಣಿ ಜೋಡಿ ಇಡೀ ಮಾಂಸ ತಯಾರಾಗಿದೆ. ಖೈಮಾ ಮಾಡಿ ಮಿಕ್ಸ್ ಮಾಡಿದ್ದಾರೆ. ಸ್ವಲ್ಪ ಅಲ್ಲಿ ಇಟ್ಟು ಬಾ,
ಗುಡ್ಡದಲ್ಲಿ ಹೋಗಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಇಟ್ಟು ಬಂದ್ರು. ಬಂದಿನ ಮಕ್ಕಳ ಇಳಿದ್ ಬಂದ್ರು. ಯಾ ಅಲ್ಲಾಹ್ ಮತ್ತೇನ್ ಮಾಡ್ಬೇಕು? ಇಬ್ರಾಹಿಂ ಆ ಪಕ್ಷಿಗಳಿಗೆ ನೀ ಕರಿ, ಇಬ್ರಾಹಿಂ ಆ ಪಕ್ಷಿಗಳಿಗೆ ಕರಿ. ಯಾ ಅಲ್ಲಾಹ್ 4 ಪಕ್ಷಿಗೆ ನಾನು ಏನು ಸಭೆ ಮಾಡಿದ್ದೇನೆ, 4 ಪಕ್ಷಿಗೆ ನಾನು ತುಂಡು ತುಂಡು ಮಾಡಿ ಕೈಮಾ ಮಾಡಿ ಒಂದೊಂದ್ ಜಗದಲ್ಲಿ ಇಟ್ಟು ಬಂದಿದ್ದೇನೆ, ಮಿಕ್ಸ್ ಆಗಿದೆ. ನಾನು ಕರೆದಿದ್ರೆ ಹೇಗೆ ಬರಬಹುದು? ಯಾ ಅಲ್ಲಾಹ್ ಸತ್ತಿದೆಯಾ ಅಲ್ಲ, ಸಭೆ ಆಗಿದೆಯಾ ಅಲ್ಲ, ಸಾವಾಗಿದೆಯಾ ಅಲ್ಲ, ದೇಹದಲ್ಲಿ ಜೀವನ ಇಲ್ಲ ಯಾ ಅಲ್ಲಾಹ್, ಹೇಗೆ ಬರಬಹುದು? ನೋಡ್ರಿ ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಉತ್ತರದಲ್ಲಿ ಏನ್ ಹೇಳ್ದ? ಇಬ್ರಾಹಿಂ ಕರಿ ಕರಿ, ನೀನು ಇಬ್ರಾಹಿಂ ಕರೆಯೋದು ನಿನ್ನ ಕೆಲಸ, ಆ ಪ್ರಾಣಿಗಳಿಗೆ ಜೀವಿತ ಮಾಡಿ ಕಳ್ಸೋದು ನನ್ನ ಕೆಲಸ ಇದು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಂದಿದ್ದಾನೆ. ಇಬ್ರಾಹಿಂ ಕರಿ ನೀನು ಅಂತು. ಪ್ರೀತಿಯ ಸಹೋದರರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ನಬಿಲು, ಕಾಗೆ, ಪಾರಿವಾಳ, ಹುಂಜ ಅಲ್ಲಾಹನ ಅನುಮತಿನಿಂದ ಒಳ್ಳೆ ಬಾ. ಪ್ರೀತಿಯ ಸಹೋದರರೇ, ಸತ್ತಿದ ಪ್ರಾಣಿಗಳು ಹೇಗೆ ಪ್ರೀತಿಯ ಸಹೋದರರೇ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕರಿಬೇಕಾಗಿತ್ತು, ಆ 4 ಪಕ್ಷಿಗಳು ಹೇಗೆ ಜೀವಿತವಾದ ಹಾಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಸಮೀಪ ಬಂದು ನಿಂತು. ಪ್ರೀತಿಯ ಸಹೋದರರೇ, 4 ಪಕ್ಷಿಗಳು ಸಮೀಪ ಬಂತು ನಿಂತು. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಸಂದೇಶ ಕಳಿಸಿದ, ಇಬ್ರಾಹಿಂ ಈಗ ನೇಮಕೆ ಆಗಿದೆಯಲ್ಲ, ಇಬ್ರಾಹಿಂ ಸತ್ತಿರುವ ಜನರ ಜೀವ ಕೊಡ್ತೇನೆ ಅನ್ನೋದು ನೇಮಕೆ ಆಗಿದೆಯಲ್ಲ. ಯಾ ಅಲ್ಲಾಹ್ ನೇಮಕೆ ಆಗಿದೆ, ವಿಶ್ವಾಸ ಆಗಿದೆಯಾ ಅಲ್ಲ. ಪ್ರೀತಿಯ ಸಹೋದರರೇ, ಈ 4 ಪ್ರಾಣಿ ತಗೊಳ್ಳೋದು ಕಾರಣ ಏಕೆ? ಇದೇ 4 ಪ್ರಾಣಿ ಕಾರಣ ಏಕೆ? ಈ 4 ಪ್ರಾಣಿ ಒಳಗೆ ಬ್ಯಾರೆ ಬ್ಯಾರೆ ರೂಢಿ ಇದೆ, ಚಟ ಇದೆ. ಪ್ರಾಣಿ ಒಳಗೆ ಬ್ಯಾರೆ ಬ್ಯಾರೆ ಚಟ ಇದೆ. ಮೊದಲೇ ಪ್ರಾಣಿ ಏನು? ಮೊದಲೇ ಪಕ್ಷಿ ಯಾವುದು? ಕಾಗೆ. ಕಾಗಿನ ಒಳಗೆ ಹಿರಿಸ್ ಇದೆ. ಹಿರಿಸ್ ಅಂತಾರ लालच कन्नड़ में हिरिस क्या बोलते? ದುರಾಶೆ, ಆಶೆ ಜಾಸ್ತಿ ಇತ್ತು. ಆಶೆ ನನ್ಗೆ ಬೇಕು, ನನ್ಗೆ ಜಾಸ್ತಿ ಆಗ್ಬೇಕು, ನನ್ನ ಹೆಸರು ತಗೋಬೇಕು, ಆಸೆ ಎಷ್ಟು ಕೊಡ್ರಿ. ಲಾಲಚ್ ಇನ್ನೂ ಜಾಸ್ತಿ ಇರುತ್ತೆ, ಹಿರಿಸ್ ಜಾಸ್ತಿ ಇರುತ್ತೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಆ ಕವ್ವ ಏನಿದೆ, ಕಾಗೇನಿದೆ, ಅದಕ್ಕೆ ಸಭೆಯನ್ನು ಮಾಡಿದ್ರು. ಅಲ್ಲಾಹ್ ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಸಂದೇಶ ಕೊಡಕ್ ಕುಂತಿದ್ದಾರೆ. ಕಾಗಿನ ಒಳಗೆ ಅತಿ ಜಾಸ್ತಿ ಹಿರಿಸಿನ ಚಟ ಇದೆ. ಎಷ್ಟು ತಿನ್ನಸ್ರಿ ಕಾಗಿಗೆ? ಒಂದು ಜಗದಲ್ಲಿ ಹೋಗಿ ಇಲಿ ಮರಿ ತಿಂದು ಬಂದ್ರೆ ಇನ್ನೊಂದು ಜಗದಲ್ಲಿ ಹೋಗಿ ಮಾಂಸ ತಿನ್ನೋದಕ್ಕೆ ಕುಂದಿರುತ್ತದೆ. ನನಗೆ ಇನ್ನೂ ಬೇಕು, ಇದು ಕಾಗೆಯ ಚಟ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕಾಗಿಗೆ ಸಭೆ ಮಾಡಿದ್ರು. ಅದರ ಒಳಗಿನ ಸೋಫಿಯಾ ಕರಾಮ್ ಹೇಳುತ್ತಾರೆ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅಲ್ಲಾಹನ ಬಾರ್ಗನಲ್ಲಿ ಕಾಗೆಗೆ ಸಭಾ ಮಾಡಿಲ್ಲ, ಕಾಗೆ ಒಳಗಿರುವ ಹಿರಿಸಿನ ಚಟವನ್ನು ಸಭೆ ಮಾಡಿದ್ದಾರೆ. ಹಿರಿಸವನ್ನು ಏನೋ ಸಭೆಯನ್ನು ಮಾಡಿದ್ದಾರೆ. ಮತ್ತು 2ನೇ ಪಕ್ಷಿನ ಹೆಸರು ಪಾರಿವಾಳದು ಒಳಗೆ ಚಟ ಇದೆ. ಎಂತ ಚಟ ಇದೆ? ಗೆಳತನ ಜಾಸ್ತಿ. ಪಾರಿವಾಳ ನೋಡಿದ್ರಲ್ಲ, ಸಾಕೋರಿಗೆ ನೋಡಿದ್ರಲ್ಲ, ಒಂದು ಕಡೆ ಹೋಗಿ ಇನ್ನೊಂದ್ ಕಡೆ ನೀವು ಮಾರ ಕೊಟ್ಟು ಬಾರಿ, ಅಲ್ಲಿ ಅವ್ರು ಸಾಕಂದ್ರೆ ಅವ್ರ ಜೊತೆ ಗೆಳತನ ಚಾಲು. ಪಾರಿ ಒಳಗೆ ಗೆಳತನ ಜಾಸ್ತಿ ಇರುತ್ತದೆ. ನೋಡುದಿಲ್ಲ ನಾನು ಯಾರ ಕಡೆ ಗೆಳತನ ಮಾಡೋದು, ನೀ ಎಂತಾರಿದಾರ ಎಂತಾರಿಲ್ಲ ಅನ್ನೋದು. ಎಲ್ಲರ ಜೊತೆ ಗೆಳತನ ಮಾಡುತ್ತದೆ ಪಾರಿವಾಳ. ಎಲ್ಲರ ಜೊತೆ, ಕೆಟ್ಟವ್ರ ಜೊತೆ, ಒಳ್ಳೆಯವ್ರ ಜೊತೆ, ಎಲ್ಲರ ಜೊತೆ ಎಂತವ್ರು. ಪ್ರೀತಿಯ ಸಹೋದರರೇ, ಗೆಳತನ ಇಸ್ಲಾಂನಲ್ಲಿ ಒಳ್ಳೆ ಜನರ ಜೊತೆ ನಾವು ಮಾಡಬೇಕು, ಒಳ್ಳೆ ಜನರ ಜೊತೆ ಇರಬೇಕು. ನಮ್ಮ ಗೆಳೆಯ ಪ್ರಪಂಚದಲ್ಲಿ ಒಳ್ಳೆವಾಗ ಇದ್ದರೆ ಎಷ್ಟೋ ಜನರು, ಕುರಾನ್ ಮಸ್ಜಿದ್ ನಲ್ಲಿ ಬಂದಿದೆ, ಎಷ್ಟೋ ಜನರು ನರಕನಲ್ಲಿ ಹೋಗ ಕುಂತಿದ್ರು. ಕೇಳೋರು ಕೇಳಿದ್ರು, ಈ ಜನರು ನರಕನಲ್ಲಿ ಹೋಗೋದ ಕಾರಣ ಏಕೆಂದ್ರೆ ಈ ಜನರು ಪಾಪ ಕೆಲಸ ಮಾಡ್ತಿದ್ದಿಲ್ಲ, ತನ್ನ ಗೆಳೆಯರ ಜೊತೆ ಇದ್ದು ಆ ಜನರನ್ನ ಪಾಪ ತಗೊಂಡು ನರಕ ಹೋಗ ಕುಂತಿದ್ದಾರೆ. ಅಲ್ಲಾಹು ಅಕ್ಬರ್. ಏನು ಪಾಪಿ ಜನರ ಜೊತೆ ಇದ್ದು ಇವ್ರು ಪಾಪ ಮಾಡ್ತಿದ್ದಿಲ್ಲ, ಪಾಪಿ ಜನರ ಜೊತೆ ಇತ್ತು, ಅವ್ರ ಜೊತೆ ಇವರು ನರಕಲ್ಲಿ ಹೋಗ ಕುಂತಿದ್ದಾರೆ. ಕುರಾನ್ ನಲ್ಲಿ ಇದೆ, ಇಂತಹ ಜನರು ಈ ರೀತಿ ಹೋಗ ಕುಂತಿದ್ದಾರೆ ಕಯಾಮತ್ ದಿನದಲ್ಲಿ. ಗೆಳೆಯರು ಎಂತಾರು ಇರ್ಬೇಕು. ಅಲ್ಲಾಹ್ ಅಕ್ಬರ್. ರಸೂಲುಲ್ಲಾಹ ಹೇಳಿದ್ರು, ಗೆಳೆಯನ ಮುಖ ನೋಡಿದ ನಂತರ ನಮ್ಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೆನಪು ಬರ್ಬೇಕು. ಗೆಳೆಯನ ಮುಖ ನೋಡಿದ ನಂತರ ರಸೂಲ್ ಅಲ್ಲಾಹನ ಸುನ್ನತ್ ನಮ್ಗೆ ನೆನಪು ಬರ್ಬೇಕು. ಗೆಳೆಯನಿಗೆ ನೋಡಿದ ನಂತರ ಅಲ್ಲಾಹನ ಪ್ರಾರ್ಥನೆ ನೆನಪು ಬರ್ಬೇಕು. ಗೆಳೆಯನಿಗೆ ನೋಡಿದ ನಂತರ ಆ ಗೆಳೆಯ ನರಕನಿಲ್ಲ ಸ್ವರ್ಗ ಇಟ್ಕೊಂಡು ಹೋಗ್ಬೇಕು. ಇಂತ ಗೆಳೆಯನ ಜೊತೆ ನಾವು ಗೆಳತನ ಮಾಡ್ಬೇಕು. ಪಾರಿ ಒಳಗೆ ಗೆಳತನ ಜಾಸ್ತಿ ಇದೆ. ಮತ್ತು 3ನೇ ಪಕ್ಷಿ ಮುರುಗ. ಹುಂಜನ ಒಳಗೆ ಶಹವತ್ ಜಾಸ್ತಿ. ಶಹವತ್ ಅಂದರೆ ಮೇಲ್ ಫಿಮೇಲ್ ಜೊತೆ ಜಾಸ್ತಿ ಇರೋದು. ಹುಂಜ ನೋಡ್ರಿ, ಯಾವಾಗ ಒಂದ್ ಜೂನ್ನಲ್ಲಿ ಕೋಳಿ ಜೊತೆ ಬಿಡ್ರಿ ನೀವು, ಅದರೊಳಗೆ ಯಾರು ಸಿಗ್ಲಿ ಹುಂಜ ತನ್ನ ಇಚ್ಛೆ ಪೂರ್ತಿ ಮಾಡುತ್ತಾನೆ. ಎಂತದ್ ಕೋಳಿ ಇರೋದು ಅದರ ಜೊತೆ ಹುಂಜ ಇಚ್ಛೆ ಪೂರ್ತಿ ಮಾಡುತ್ತೆ. ಅದರ ಒಳಗೆ ಶಹವತ್ ಜಾಸ್ತಿ ಇತ್ತು. ಶಹವತ್ ಅತಿ ಜಾಸ್ತಿ ಇರುತ್ತೆ. ಅವರು ಯಾರಿಗೆ ಏನ್ ನೋಡೋದಿಲ್ಲ, ತನ್ನ ಇಚ್ಛೆ ಮುಗಿಸೋದಕ್ಕೆ
ಅವ್ರು ದುಡ್ಡು ಕೊಟ್ಟು ವ್ಯಾಭಿಚಾರಿ ಕೆಲಸ ಮಾಡಿ ಬರುತ್ತಾರೆ. ವ್ಯಾಭಿಚಾರಿ ಕೆಲಸ, ಶಹವತ್, ಬ್ಯಾರೆ ಹೆಣ್ಣ ಮಕ್ಕಳ ಮೇಲೆ ದೃಷ್ಟಿ ಹಾಕೋದು, ಅವ್ರಿಗೆ ಕಾಸೋದು, ಕೆಟ್ಟ ದೃಷ್ಟಿ ನೋಡೋದು, ಅವ್ರ ಹಿಂದೆ ಅಡ್ಡಾಡೋದು, ಇದಕ್ಕೆ ಶಹವತ್ ಅಂತಾರ. ಶಹವತ್ ಒಂದು ಲಿಜ್ಜತ್ ರೂಢಿದು ಚಟ, ಒಂದು ಹುಂಜನ ಒಳಗೆ ಜಾಸ್ತಿ ಇದೆ ಈ ಚಟ. ಮತ್ತು 4ನೇ ಪಕ್ಷಿ ಏನು, ನವಿಲು. ನವಿಲು ಒಳಗೆ ರಿಯಾಕಾರಿ ಇದೆ. ರಿಯಾಕಾರಿ ಅಂದ್ರೆ ತೋರ್ಸೋದು, ಬ್ಯಾರ್ಯರಿಗೆ, ಬ್ಯಾರೆ ಜನರಿಗೆ ತೋರ್ಸೋದಕ್ಕೆ ಕೆಲಸ ಮಾಡುದು. ನವಿಲ್ ನೋಡಿದಿರಲ್ಲ ಹೇಗೆ ಜನರು ಗಾರ್ಡನ್ ಜಮಾ ಆಗುತ್ತಾರೆ, ಅದು ತನ್ನ ಸೌಂದರ್ಯ ತೋರಿಸುತ್ತದೆ. ನವಿಲ್, ನಾನು ಯಾವ ರೀತಿ ಇದ್ದೇನೆ, ನನ್ಗೆ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ನೋಡ್ರಿ, ಎಲ್ಲಾರು ನೋಡಿ. ಸೌಂದರ್ಯ ಜಾಸ್ತಿ ತೋರ್ಸೋದು ಕೆಲಸ ರಿಯಾಕಾರಿ, ಬರೀ ತೋರ್ಸೋದು ಜನರಿಗೆ. ಪ್ರೀತಿಯ ಸಹೋದರರೇ, ಹುಂಜನ ಒಳಗೆ ಶಹವತ್, ಕಾಗೆ ಒಳಗೆ ಏನಿದೆ ಹಿರಿಸ್, ಮತ್ತು ಪಾರಿವಾಳ ಒಳಗೆ ಏನಿದೆ ಅತಿ ಜಾಸ್ತಿ ಗೆಳತನ, ಮತ್ತು ನವಿಲ ಒಳಗೆ ರಿಯಾಕಾರಿ ಜಾಸ್ತಿ ಇದೆ. ರಿಯಾಕಾರಿ ಯಾರು ಬ್ಯಾರೆ ಜನರಿಗೆ ತೋರ್ಸೋದಕ್ಕೆ ಕೆಲಸ ಮಾಡುತ್ತಾರೆ. ಒಂದುದೇ ಶಿರ್ಕೆ ಅಕ್ಬರ್, ಒಂದುದೇ ಸೀಕೆ ತಬೈ ಅಂತ ಹೇಳಿದ್ದಾರೆ. ಶಿರ್ಕೆ ಅಕ್ಬರ್ ಅಲ್ಲಾಹನ ಜೊತೆ ಬ್ಯಾರೆ ಯಾರ ಜನರಿಗೆ ಬರಾಬರಿ ಮಾಡಿದ್ರು, ಇದು ಶಿರ್ಕೆ ಅಕ್ಬರ್, ದೊಡ್ಡವಾದ ಶಿರ್ಕ್, ದೊಡ್ಡವಾದ ಪಾಪದ ಕೆಲಸ. ಇನ್ನೊಂದು ಶಿರ್ಕ್, ಸಣ್ಣವಾದ ಶಿರ್ಕ್ ಹೇಳಿದ್ದಾರೆ, ರಿಯಾಕಾರಿ ಬ್ಯಾರೆ ಜನರಿಗೆ ತೋರ್ಸೋದಕ್ಕೆ ಯಾರು ಕೆಲಸ ಮಾಡಿದ್ರು, ಇದನ್ನ ಶಿರ್ಕ್ನಲ್ಲಿ ಬರುತ್ತದೆ, ಇದನ್ನ ಶಿರ್ಕ್ನಲ್ಲಿ ಬರುತ್ತದೆ. ಪ್ರೀತಿಯ ಸಹೋದರರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಈ 4 ಪಕ್ಷಿಗಳಿಗೆ ಹೇಗೆ ಸಭೆ ಮಾಡಬೇಕಿತ್ತು, ಸೋಫಿ ಸಂತರು ಹೇಳಿದ್ರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಈ 4 ಪಕ್ಷಿಗಳಿಗೆ ಇದು ಸಭೆ ಮಾಡಿಲ್ಲ. ನಿಮ್ಮ ಕಣ್ಣಿನ ಒಂದು ಪಕ್ಷಿ ಕಾಣ ಕುಂತಿರಬಹುದು, ಆದರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಜನರಿಗೆ ಸಂದೇಶ ಕೊಡ ಕುಂತಿದ್ದಾರೆ. ಜನರು, ನಾನು ಅಲ್ಲಾಹನ ಖಲೀಲ್ ಆಗಿ ಬಂದಿದ್ದೇನೆ, ನನ್ನ ಬಗ್ಗೆ ಪವಿತ್ರವಾದ ಗ್ರಂಥದಲ್ಲಿ ಸಂದೇಶ ಬಂದಿದೆ. ವತ್ತಖದ ಇಬ್ರಾಹಿಮ ಖಲೀಲ, ನಾನು ಅಲ್ಲಾಹನ ಗೆಳೆಯರಾಗಿದ್ದೇನೆ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಪ್ರೀತಿ ಪಡ್ಕೋಬೇಕಂದ್ರೆ, ಅಲ್ಲಾಹನ ಗೆಳೆಯರಾಗಬೇಕಂದ್ರೆ, ಇದು ಎಲ್ಲಾ ಕೆಟ್ಟವಾದ ಚಟಗಳು ಯಾರು ಬಿಡುತ್ತಾರೆ, ಅವರು ಅಲ್ಲಾಹನ ಪ್ರೀತಿಯನ್ನು ಪಡ್ಕೊಳ್ತಾರೆ. ಪ್ರೀತಿಯ ಸಹೋದರರೇ, ಇದು 4 ಕೆಟ್ಟ ಚಟಗಳು ಯಾರು ಬಿಡುತ್ತಾರೆ, ಆ ಜನರು ಅಲ್ಲಾಹನ ಸಂತೋಷವನ್ನು ಪಡ್ಕೊಳ್ಳುತ್ತಾರೆ. ಪ್ರೀತಿಯ ಸಹೋದರರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಜನರಿಗೆ ಸಂದೇಶ ಕೊಟ್ಟರು, ಈ 4 ಚಟಗಳಿಂದ ದೂರ ಆಗ್ರಿ, ನೀವು ಅಲ್ಲಾಹನ ಪ್ರೀತಿ ಪಡ್ಕೊಂತೀರಾ. ಇವತ್ತು ನಮ್ಮ ಮುಸಲ್ಮಾನ್ ಜನರು ಬಹಳಷ್ಟು ಜನರು ಅಲ್ಲಾಹನ ಪ್ರಾರ್ಥನೆ ಏಕೆ ದೂರ ಆಗಿದ್ದಾರೆ, ಮಸ್ಜಿದ್ ನಿಂದ ಏಕೆ ದೂರ ಆಗಿದ್ದಾರೆ, ಸುನ್ನತೆ ಮುಸ್ತಫಾನ ಏಕೆ ದೂರ ಆಗಿದ್ದಾರೆ. ಬಹಳಷ್ಟು ಹಲವಾರು ತಪ್ಪುಗಳು ಕೆಲಸ ಇದೆ. ಪ್ರೀತಿಯ ಸಹೋದರರೇ, ಸುನ್ನತ್ ನಾನು ದೂರ ಆಗಿದೆ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಕಡೆ ದುಆವನ್ನು ಮಾಡುತ್ತೇನೆ. ಐ ಮೇರೆ ಮಾಲಿಕ್ ಮೌಲಾ, ಮೇರೆ कहने में, चालने में, समझाने में जहां भी सहवन खतन लफ्जन गलती माफ अता फरमा. हम तमाम लोगों को हक के रास्ते पे चलने की तौफीक अता फरमा. ऐ मेरे मौला, हजरत इब्राहिम अलैहिस्सलाम के बताए हुए तरीके पे चलने की तौफीक अता फरमा. सरकार दो आलम सल्लल्लाहु अलैहि वसल्लम के तरीके पे चलने की तौफीक अता फरमा. ऐ मेरे मौला, जिस तरह हजरत इब्राहिम अलैहिस्सलाम इन 4 परिंदों को ज़बह करके, बल्कि अपनी बुरी आदतों को जिस तरह कत्ल करने का हुक्म दिया है, मेरे मौला, हम तमाम लोगों को अपनी इन बुरी नफ्सियात ख्वाहिशात से हिफाजत अता फरमा, बुरी आदतों से हिफाजत अता फरमा. या अल्लाह, इन तमाम लोगों को गवाह बनाकर मैं तेरे बारगाह में तौबा करता हूँ. अस्तगफिरुल्लाह, अस्तगफिरुल्लाह रब्बी मिन कुल्ली ज़ंबिन खतीअतिन व अतूबु इलैह. व आखिर दाना अल्हम्दुलिल्लाहि रब्बिल आलमीन. अस्सलामु अलैकुम व रहमतुल्लाहि तआला व बरकातहू. जो हजरत सुन्नत नमाज नहीं पढ़े वो सुन्नत नमाज पढ़ लें.